ಹಾಯ್ ಫ್ರೆಂಡ್ಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂದರೆ ಶಿವಗಂಗೆ ಹಿಲ್ಸ್. ಬೆಳಗ್ಗೆ 4 ಗಂಟೆಗೆ ಎದ್ದು ನಾವು ಮತ್ತು ನಮ್ಮ ಫ್ರೆಂಡ್ಸ್ ಸೇರಿ ಶಿವಗಂಗೆ ಹಿಲ್ಸ್ಗೆ ಬಂದ್ಬಿಟ್ಟೆವು. ತಮ್ಮ ಬೈಕ್ಗಳನ್ನು ಪಾರ್ಕ್ ಮಾಡಿಬಿಟ್ಟು ಕೌಂಟರ್ನಲ್ಲಿ ಟಿಕೆಟ್ ತೆಗೆದುಕೊಂಡು ಹಿಲ್ಸ್ ನೋಡಲು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದೆವು. ನಾವು ಮೊದಲು ಪಾತಾಳ ಗಂಗೆಯನ್ನು ನೋಡಲು ಹೊರಟು. ಪಾತಾಳ ಗಂಗೆಯಲ್ಲಿ ಏನು ವಿಶೇಷತೆ ಎಂದರೆ, ಇಲ್ಲಿ ಪಾತಾಳ ಗಂಗೆಯಲ್ಲಿ ಮಳೆಗಾಲದಲ್ಲಿ ನೀರು ಮಳೆ ಮತ್ತು ಬೇಸಿಗೆಗಾಲದಲ್ಲಿ ನೀರೇ ಮೇಲೆ ಬರುತ್ತವೆ ಎಂದು ಇಲ್ಲಿನ ಪುರಾಣಗಳು. ಹಾಗೆ ಮುಂದೆ ಸಾಗುತ್ತಾ ಒಳಕಲ್ ತೀರ್ಥ ನೋಡಬೇಕೆಂದು ಹೊರಟಿದ್ದೆವು. ಅಂತೆ ಹೇಗೋ ಒಳಕಲ್ ತೀರ್ಥ ನೋಡೋದಕ್ಕೆ ಬಂದೆವು. ಇದರ ವಿಶೇಷತೆ ಏನಪ್ಪ ಅಂದರೆ, ಆ ಒಳಕಲಿನಲ್ಲಿ ನೀರಿವೆ. ಆ ನೀರನ್ನು ಕೈಗೆ ಎಟಕಿದರೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರುತ್ತವೆ ಮತ್ತು ಎಟಕದಿದ್ದರೆ ಇಷ್ಟಾರ್ಥಗಳನ್ನು ನೆರವೇರುವುದಿಲ್ಲ ಎನ್ನುವುದು ಇಲ್ಲಿನ ನಂಬಿಕೆಯಾಗಿದೆ. ಹಾಗೆ ನಾವು ಈ ಒಳಕಲ್ ತೀರ್ಥದಲ್ಲಿ ನೀರೆಟುತ್ತವೆ ಅಂತ ಟ್ರೈ ಮಾಡಿ ಹಾಗೆ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಸ್ವಾಮೀಜಿಯ ದರ್ಶನವನ್ನು ಪಡೆದುಕೊಂಡು ಹಾಗೆ ಮುಂದೆ ಬೆಟ್ಟವನ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆವು. ಬೆಟ್ಟವನ್ನು ಹತ್ತುತ್ತಾ ಹೇಗೋ ಮಾಡಿ ಅಂತಿದ್ದು ಮೇಲೆ ಬಂದ್ಬಿಟ್ಟೆವು. ಈ ಬೆಟ್ಟದ ವಿಶೇಷತೆ ಏನೆಂದರೆ, ಇದು ಸಮುದ್ರ ಮಟ್ಟದಿಂದ ಸುಮಾರು 1368 ಮೀಟರ್ ಎತ್ತರ ಇದೆ ಎಂದು ಹೇಳುತ್ತಾರೆ. ಹಾಗೆ ಮುಂದೆ ನಾವು ಇನ್ನೂ ಮೇಲೆ ಇರುವ ಶ್ರೀ ಗಂಗಾಧರೇಶ್ವರನ ದರ್ಶನ ಪಡೆಯಲು ಮತ್ತೆ ಬೆಟ್ಟವನ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆವು. ಹಾಗೂ ಮಾಡಿದ ಮನೆಗೆ ಸೂರ್ಯೋದಯವು ಕೂಡ ಇದು ಬಂದ್ಬಿಟ್ಟು ಸುಮಾರು 13ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜನಾದ ಶ್ರೀ ವಿಷ್ಣುವರ್ಧನನು ಇದನ್ನು ಕಟ್ಟಿಸಿದನೆಂದು ಉಲ್ಲೇಖವಾಗಿದೆ. ಹಾಗೆ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೆಯುತ್ತಾರೆ. ಇದು ಬಂದ್ಬಿಟ್ಟು ಅಲ್ಲಿ ಸ್ತಂಭಗಳು ಕಾಣ್ತವೆ ಅಲ್ಲ, ಇದನ್ನು ಶಾಂತಲಾ ಡ್ರಾಪ್ ಎಂದು ಕರೆಯುತ್ತಾರೆ. ಯಾಕಪ್ಪ ಅಂದರೆ, ಇಲ್ಲಿಂದ ಅರಸ ವಿಷ್ಣುವರ್ಧನ ರಾಜನಾದಂತಹ ಪತ್ನಿಯು ತಮಗೆ ಪುತ್ರ ಸಂತಾನವಾಗಲಿಲ್ಲವೆಂದು ಈ ಬೆಟ್ಟದಿಂದ ಹಾರಿ ಪ್ರಾಣ ಬಿಟ್ಟಳೆಂದು ಇಲ್ಲಿನ ವಾಸ್ತವತೆಯಾಗಿದೆ. ಹಾಗಾಗಿ ಇದನ್ನು ಶಾಂತಲಾ ಡ್ರಾಪ್ ಎಂದು ಕರೆಯುತ್ತಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.